ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ. ಸರ್ ನೀವು ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ನೀವು ಮಾಡ್ತಿರೋ ಪ್ರತಿಭಟನೆಯಿಂದ ಸರ್ಕಾರಗಳು ಎಚ್ಚೆತ್ತುಕೊಳ್ಳುತ್ತೆ ಅಂತ ನಂದು 100% ಸರ್. ನೀವು ಮೀಡಿಯಾ ಪರ್ಸನ್ಸು ಸರ್ಕಾರದ ಗಮನಕ್ಕೆ ತಂದರೆ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು. ಯಾರಿಗೋಸ್ಕರ? ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಅಂತಲೇ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಎಲ್ಲಿದೆ ಸರ್ ಬೇಟಿನ? ನಮ್ಮ ಹೆಣ್ಮಕ್ಳನ್ನ ನಾಳೆ ದಿನ 3 ವರ್ಷದ ಹೆಣ್ಮಗುನೇ ಬಿಡಲ್ಲ ಅಂದರೆ ಇನ್ನು ಎಲ್ಲಿಗೆ ಬಂದಿದೆ ಸರ್ ನಮ್ಮ ಭಾರತ ದೇಶ? ಈ ಕಾನೂನು ಶಿಕ್ಷೆ ಅಂದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೋಗ್ತೀನಿ ಜೈಲಿಗೆ, ಊಟ ಮಾಡ್ತೀನಿ, ಇರ್ತೀನಿ ಅನ್ನೋ ಒಂದು ಮನೋಭಾವನೆ ಇದೆ. ಅದನ್ನು ಒಂದು ನಮ್ಮ ಕಿರಣ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ಮಾತ್ರ ನೋಡಿದ್ದು, ಹಳೆ ಕಾಲದಲ್ಲಿ ಎಣ್ಣೆಗೆ ಕಾಯಿಸೋದು, ಚಾವಟಿಲಿ ಹೊಡೆಯೋದು ಅಥವಾ ಮುಳ್ಳಲ್ಲಿ ಚುಚ್ಚೋದು, ಅವೆಲ್ಲ ಮರ್ತ್ಬಿಟ್ಟಿದ್ದಾರೆ. ಅಂದರೆ ಜನಗಳು ಕಲ್ಪನೆ ಮಾಡ್ಕೊಂತಿದ್ದಾರೆ. ಅದನ್ನು ವಾಸ್ತವ್ಯ ನಿಜ ರೂಪಕ್ಕೆ ತರಬೇಕು ಅಂತ ಕೇಳ್ಕೊಂಡಿದ್ದು ಸರ್. ಇದು ಅಂಕಿ ಸಂಖ್ಯೆಗಳು ಸರ್ಕಾರದ ಹತ್ರ ಇದೆ. ಪ್ರತಿ ವರ್ಷವೂ ಅತ್ಯಾಚಾರಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಸರ್ಕಾರಕ್ಕೆ ಇದು ಯಾಕೆ ಇದೊಂದು ಗಂಭೀರ ಇದು ಅಂತ ಗೊತ್ತಾಗ್ತಿಲ್ವ? ಯಾಕೆ ಕ್ರಮಗಳನ್ನ ಸರ್ಕಾರ ಕಠಿಣ ಕಾನೂನುಗಳನ್ನ ತರ್ತಿಲ್ಲ ಸರ್? ಕಠಿಣ ಕ್ರಮ ಸರ್ಕಾರ ತರಲೇಬೇಕು. ಅಂದರೆ ಅವ್ರ ಮನೇಲಿ ಫಾರ್ ಎಕ್ಸಾಂಪಲ್ ಯಾವ್ದನ್ನ ಮಿನಿಸ್ಟ್ರ್ ಮನೇಲಿ ರೇಪ್ ಆದರೆ ಗೊತ್ತಾಗುತ್ತೆ. ಆದ್ರೂ ನಾವು ಈ ರೇಪ್ಗಳು ಮತ್ತು ಈ ಏನೇನು ನಡೀತಿದೆ ಈ ಚಿಕ್ಕ ಮಕ್ಕಳು ಎಲ್ಲ ಜನಸಾಮಾನ್ಯರಲ್ಲಿ ನಡೀತಾ ಐತೆ. ಒಬ್ಬ ಪ್ರಭಾವಿ ಮನೇಲಿ ಯಾರನ್ನ ಪ್ರಭಾವಿ ವ್ಯಕ್ತಿ ಮನೇಲಿ ಆಗಬೇಕು, ಅವಾಗ ಅದ್ರ ನೋವು ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ಥರ ಆಗ್ತಾನೆ ಇರ್ತದೆ ಸರ್. ನನ್ನ ಉದ್ದೇಶ ಒಬ್ಬ ಮಿನಿಸ್ಟ್ರ್ ಮಗಳು ಅಥವಾ ಮಿನಿಸ್ಟ್ರ್ ರಿಲೇಟಿವ್ ರೇಪ್ ಆಗಬೇಕು ಅಂತ ಅಲ್ಲ. ಅವ್ರು ಅಲ್ಲಿವರೆಗೂ ಆಗೋವರೆಗೂ ಇವ್ರು ಎಚ್ಚೆತ್ಕೊಳಲ್ವಲ್ಲ, ಇನ್ನೇನು ಹೇಳೋದು ಅಂತ ಸರ್. ನಾನು ಅಷ್ಟೇ ನನ್ನ ಉದ್ದೇಶ. ನಾನು ಹೇಳಿದ್ದು ಏನೋ ಆ ಥರ ತಪ್ಪು ತಿಳ್ಕೊಂಡ್ರೆ ಕ್ಷಮಿಸಿ. ನನ್ನ ಉದ್ದೇಶ ಅದಲ್ಲ. ಒಬ್ಬ ನಾನು ಜನಸಾಮಾನ್ಯರಿಗೆ ಆಗೋ ನೋವು ಅವ್ರಿಗಾದಾಗಲೇ ಗೊತ್ತಾಗೋದು ಅಂತ ನಾನು ಹೇಳೋ ಉದ್ದೇಶ ಸರ್. ಹಾಗೆ ಇದು ಚಿಕ್ಕ ಮಕ್ಳ ಮೇಲೆ ಈ ರೀತಿ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಮಾಡ್ತಿದ್ದಲ್ಲ, ಅದು ದೊಡ್ಡವ್ರನ್ನೂ ಬಿಟ್ಬಿಡಿ. ಈಗ ಚಿಕ್ಕ ಮಕ್ಕಳು, 1 ವರ್ಷದ ಮಕ್ಕಳು, 3 ವರ್ಷದ ಮಕ್ಕಳು, ಅವ್ರನ್ನ ಕೊಲೆ ಮಾಡೋದು, ರೇಪ್ ಮಾಡೋದು, ಈ ಥರ ವಿಚಾರಗಳಲ್ಲಿ ಜನರ ಮನಸ್ಥಿತಿ ಯಾಕೆ ಆ ರೀತಿ ಕ್ರೂರವಾಗಿದೆ? ಇದನ್ನು ನಿಲ್ಸೋಕ್ಕೆ ಏನು ಮಾಡ್ಬೋದು? ನಮ್ಮ ಜನಸಾಮಾನ್ಯರ ಕರ್ತವ್ಯ ಏನು ಸರ್? ಸರ್, ಜನಸಾಮಾನ್ಯರ ಕರ್ತವ್ಯ ಅವ್ರನ್ನೇನೋ ಒಂದ್ಸತಿ ಈ ಅರಬ್ ಕಂಟ್ರಿಲಿ ಚಿಕ್ಕ ಮಕ್ಳನ್ನಾಗಲಿ ದೊಡ್ಡವ್ರನ್ನಲ್ಲಿ ರೇಪೇ ಅರಬ್ ಕಂಟ್ರಿ ಥರ ಏನಾನ ಒಂದ್ಸತಿ ಈ ಮರ್ಮಾಂಗ ಕತ್ತರಿಸೋದು, ಕೈ ಕಾಲು ಕತ್ತರಿಸೋದು, ತಲೆ ಕತ್ತರಿಸೋದು, ಆ ಥರ ಮಾಡಿದ್ರೆ ಜನ ಎಚ್ಚೆತ್ಕೊಳ್ಳೆ. ಈ ಆರೋಪಿ ಅಂತ ಕನ್ಫರ್ಮ್ ಆದಮೇಲೆ ನಮಗೆ ಪಬ್ಲಿಕ್ಕಿಗೆ ತಂದು ಕೊಟ್ಬಿಡ್ಬೇಕು. ಅವಾಗ ಜನಸಾಮಾನ್ಯರು ಏನು ಮಾಡ್ತಾರೆ ಅಂತ ನಾವು ಮಾಡಿ ತೋರಿಸ್ತೀವಿ. ಅಲ್ಲಿವರೆಗೂ ಹೇಳಲ್ಲ ಸರ್. ನಾವು ಹೋರಾಟಗಾರರು, ನಾವು ಜನಸಾಮಾನ್ಯರು ಏನು ಮಾಡ್ತೀವಿ ಅಂತ ಆ ಅವ್ನು ಆರೋಪಿ ಅಂತ ಕನ್ಫರ್ಮ್ ಆದಮೇಲೆ ನೀವೇನು ಬೇಕಾದ್ರೆ ಮಾಡ್ಬೋದು ಅಂತ ತಂದು ನಿಲ್ಲಿಸ್ತೀವಿ ಇಲ್ಲಿ. ಆಮೇಲೆ ನಾವು ಹೇಳ್ತೀವಿ, ಏನು ನಾವು ತೋರಿಸ್ತೀವಿ, ಏನು ಮಾಡ್ತೀವಿ, ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ. ಸರ್, ನಿಮ್ಮ ನೇಮ? ಆರ್ಯನ್ ಗಂಧದ ಗುಡಿ. ಧನ್ಯವಾದ. ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಇದರಿಂದ ಏನಾದರೂ ಅತ್ಯಾಚಾರ ತಡಿಬೋದು ಅಂತ ಏನಾದ್ರು ಅನಿಸುತ್ತೆ ನಿಮಗೆ? ಸರ್, ಮೊದಲನೇ ಸ್ವತಂತ್ರ ಸಂಗ್ರಾಮ ಆಗಿದ್ದು 1857 1857 ಸ್ಟಾರ್ಟ್ ಆಯ್ತು ಸರ್. ನಮಗೆ ಫ್ರೀಡಮ್ ಬೇಕು ಅಂತ. ಬಟ್ ನಮ್ಮ ಫ್ರೀಡಮ್ ಸಿಕ್ಕಿದ್ದು 1947. ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಸರ್. ನಮ್ಗೆ ಒಂದಲ್ಲ ಒಂದಿನ ಜಯ ಸಿಗುತ್ತೆ. ನಮಗೆ ಯಾವುದೇ ಕಾರಣಕ್ಕೂ ಸೋಲಾಗಲ್ಲ. ಈ ಥರ ಬರ್ಬೇಕು ಸರ್. ಎಲ್ಲೋ ಮನೇಲಿ ಕೂತ್ಕೊಂಡು RIP ಅಂತ ಹಾಕೋದು, ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಆಗಲ್ಲ. ಎಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಬೇಕು. ನನ್ನ ಮಕ್ಕಳಿಗೆ ಹೋರಾಟಗಾರರವರೇ ಅಟ್ಲೀಸ್ಟ್ ನಮ್ಮಂಥವ್ರಿಂದನಾದರೂ ಕಾನೂನು ಸ್ವಲ್ಪ ಸ್ಟ್ರಾಂಗ್ ಆಗಿ ಅವ್ರನ್ನ ಇಮ್ಮಿಡಿಯೇಟಾಗಿ ಹ್ಯಾಂಗ್ ಮಾಡೋದಾಗಲಿ, ಅಥವಾ ಅವ್ರನ್ನ ಒಂದು ಈ ನಾವು ಹೇಳಿದ್ನಲ್ಲ ಪಬ್ಲಿಕ್ಲಿಗೆ ತಂದು ಒಂದು ಅವ್ರ ಮರ್ಮಾಂಗ ಕತ್ತರಿಸೋದು, ಆ ಥರನಾದರೂ ಆದರೆ ಅಟ್ಲೀಸ್ಟ್ ನೆಕ್ಸ್ಟ್ ಕ್ರೈಮ್ ರೇಟ್ಗಳಾದರೂ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಕಮ್ಮಿ ಆಗಲ್ಲ ಸರ್. ಧನ್ಯವಾದಗಳು ಆರಣ್ಯ ಅವರೇ, ನೀವು 11ನೇ ಥ್ಯಾಂಕ್ ಯು ಸರ್. ಅದೇ ಅಣ್ಣ, ಈ ಕಾಲದಲ್ಲಿ ಈ ಥರ ನಡೀತೈತೆ ಅಂದರೆ ನಮಗೆ ಒಂಥರ ಅಸಹ್ಯ ಅನಿಸ್ತೈತೆ. ನಾವು ಎಚ್ಚರಿಸ್ಕೋಬೇಕು, ಎಲ್ಲ ಅವೇರ್ನೆಸ್ ಕೊಡಬೇಕು. ಇನ್ನು ಯಾವ ಥರ ತಪ್ಪು ನಡಿಬಾರ್ದಂತ ಎಲ್ಲ ಅವೇರ್ನೆಸ್ ಕೊಡಬೇಕು ಅಂತ ಅದಕ್ಕೆ ಹೋರಾಟ ಶಿಕ್ಷೆ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಾವು ಇವತ್ತೆಲ್ಲ ಪರವಾಗಿ ನಿಲ್ತೀವಿ, ಸಪೋರ್ಟ್ ಮಾಡ್ತೀವಿ. ಇದು ಆಗಬಾರ್ದು ಅಂತ ನಾವು ಮುಂದೆ ಏನು ಮಾಡ್ತಿರೋದು? ನಾವು ಸೆಕೆಂಡ್ ಇಯರ್ PUC ಮಾಡ್ತೀವಿ. ನೀವು ಕಾಲೇಜಲ್ಲಿ ಈ ರೀತಿ ಜಾಗೃತಿ ಮೂಡಿಸೋದು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳೋದೆಲ್ಲ ಮಾಡ್ತೀರಾ? ಮಾಡ್ತೀವಿ. ಕಾಲೇಜಿಂದ ಏನಾದ್ರು ಪ್ರತಿಭಟನೆ ಹಮ್ಮಿಕೊಳ್ಳುವಂಥ ವಿಚಾರಗಳೇನಾಗುತ್ತೆ? ಮಾಡಬೇಕು. ಆಗ್ತಾ ಬರ್ತಾ ಇದೆ. ಅಷ್ಟು ತೆವಲು ಅಂತ ಇದ್ದರೆ ಅದಕ್ಕೆ ಅಂತ ಒಂದು ಜಾಗ ಇರುತ್ತೆ. ಓಕೆನಾ? ಅಲ್ಲಿಗೆ ಹೋಗ್ಬೇಕು. ಅವರು ಏನು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಈಗ ಯಾರು ಅತ್ಯಾಚಾರ ಮಾಡ್ತಾರೋ ಪಬ್ಲಿಕ್ಕಿಗೆ ಬಿಡಿ ಸರ್. ಅದು ನಾವೇನು ಕ್ರಮ ತೊಗೋತೀವಿ. ಅದು ಗಲ್ಲಿಗೆ ಹಾಕ್ಬಿಡೋದು, ಶೂಟ್ ಮಾಡಿಬಿಡೋದು, ಅದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ.
ಲೈವ್ ಆಗಿ ಅವ್ರಿಗೆ ನರ್ಕ ತೋರಿಸ್ಬೇಕು ಸರ್. ನಾನು ಪ್ರತಿ ಸತಿನೂ ಹೇಳೋದು ಅದೇ ಸರ್, ನರ್ಕ ತೋರಿಸ್ಲೇಬೇಕು ಅವ್ರಿಗೆ. ಕಾದಿರೋ ಎಣ್ಣೆಗೆ ಹಾಕ್ಬೇಕು ಅವ್ರನ್ನ. ಅದು ಎಲ್ಲ ಜನ ನೋಡಬೇಕು, ಚಾವಟಿಲಿ ಹೊಡಿಬೇಕು, ಮುಳ್ಳಲ್ಲಿ ಚುಚ್ಚಬೇಕು ಅವ್ರಿಗೆ. ಅವಾಗ ಯಾರೇ ಆದ್ರೂ ಅತ್ಯಾಚಾರ ಮಾಡೋಕ್ಕೆ ಹೆದರ್ತಾರೆ ಸರ್. ಹೇಳಕ್ಕೆ ನಿಮ್ಮ ಹೆಸರು? ಕಿರಣ್ ಅಂತ. ಸರ್ ಅದೇ ಈಗ ನಾಸಿಕಲ್ಲಿ ಅದೇ 3 ವರ್ಷದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋದನ್ನ ನಾವು ತುಂಬ ಖಂಡಿಸ್ತೀವಿ. ಯಾಕೆ ಅಂದರೆ ನಮಗೆ ಎಲ್ಲೇ ಆದರೂ ಮಹಾರಾಷ್ಟ್ರ ಅಂತಲ್ಲ, ಕರ್ನಾಟಕ ಅಂತಲ್ಲ, ಭಾರತದಲ್ಲಿ ಎಲ್ಲೇ ಆದರೂ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕು. ರಕ್ಷಣೆ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮತ್ತು ಆ ಶಿಕ್ಷೆ ಆಗೋದು ಬೇರೆಯವ್ರಿಗೆ ಮಾದರಿ ಆಗಿರಬೇಕು. ಆ ಶಿಕ್ಷೆ ಕೊಡ್ತಾರಪ್ಪ, ನಾವು ಇನ್ನೊಂದ್ಸತಿ ಏನು ಮಾಡಬಾರ್ದು, ಅತ್ಯಾಚಾರ ಮಾಡಬಾರ್ದು, ಹೆಣ್ಮಕ್ಳು ನಿನ್ನ ಗೌರವದಿಂದ ಕಾಣಬೇಕು ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ಬರಬೇಕು. ಆ ಮುಟ್ಟ ಗಂಟನೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಸರ್, ಮಾಡ್ತಾನೆ ಇರ್ತೀವಿ, ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಅತ್ಯಾಚಾರ ಬಂಧನ ಆಗಿದೆ ಸರ್? ಸರ್ ಅದು ಕಾನೂನು ಶಿಕ್ಷೆ ಆಗಬೇಕು. ಅತ್ಯಾಚಾರಿ ಬಂಧನ ಆಗಿದೆಯಾ ಚೆಕ್ ಮಾಡಿಬಿಟ್ಟು ಇದು ಮಾಡಬೇಕು. ಶಿಕ್ಷೆ ಕೊಡಲೇಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲೇ ಆಗಲಿ, ಭಾರತದಲ್ಲಾಗಲಿ ಇಲ್ಲ ಮಹಾರಾಷ್ಟ್ರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಎಲ್ಲೂ ಕೂಡ ಈ ಥರ ನಡಿಬಾರ್ದು. ಹೆಣ್ಮಕ್ಳನ್ನ ಗೌರವದಿಂದ ನೋಡ್ಕೋಬೇಕು. 3 ವರ್ಷದ ಹೆಣ್ಮಕ್ಳು ಆದ್ರೇನು ಯಾರಾದ್ರೇನು ಈ ಥರ ನಡಿಬಾರ್ದು. ನಿಮ್ಮ ಹೆಸರು ಸರ್? ಹರೀಶ್ ಅಂತ. ಧನ್ಯವಾದ. ಹೋರಾಟ ಗಲ್ಲಿಗೆ ಹಾಕುವವರೆಗೂ ಹೋರಾಟ, ಎಲ್ಲಿಯ ತನಕ ಹೋರಾಟ, 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 ಗಲ್ಲಿಗೆ ಹಾಕುವವರೆಗೂ ಹೋರಾಟ. ಕಾಮುಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮುಕರಿಗೆ ಶಿಕ್ಷೆ, ಹೆಣ್ಣು ಮಕ್ಕಳಿಗೆ ರಕ್ಷೆ, ಕಾಮುಕರಿಗೆ ಶಿಕ್ಷೆ ಹೆಣ್ಣು ಮಕ್ಕಳಿಗೆ ರಕ್ಷೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಎಲ್ಲಿಯ ತನಕ ಹೋರಾಟ, ಕಾಮಗಾರಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಹೋರಾಟ, ಎಲ್ಲಿಯ ತನಕ ಹೋರಾಟ, ಕಾಮಗಾರಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ